ಹಲೋ ನಮಸ್ಕಾರ, ವೆಲ್ಕಮ್ ಮೈ ಯೂಟ್ಯೂಬ್ ಚಾನೆಲ್ ರಾಜು ಟಾಲ್ಕ್ಸ್. SLN ಅಸೋಸಿಯೇಷನ್ 20 ವರ್ಷದ ಸೆಲೆಬ್ರೇಷನ್. ರೆಸಾರ್ಟ್ಗೆ ಹೊರಡಲು ತಯಾರಾಗಿದ್ದ ವೆಹಿಕಲ್ಸ್. ರೆಸಾರ್ಟ್ ಎಂಟ್ರಿ. ಎಂಟರ್ ಆದ ನಂತರ ಪ್ರತಿಯೊಬ್ಬರಿಗೂ ಬ್ಯಾಂಡ್ ಧರಿಸಲಾಯಿತು. ಮೊದಲಿಗೆ ಕ್ರಿಕೆಟ್ ಗೇಮ್ ಆರಂಭ. ನಂತರ ಬುಲ್ ರೈಸ್. My boss Sriram sir, bull rice. Indoor games. ಮಂಜಣ್ಣ ಅವರಿಂದ ನುಡಿ ಮಾತುಗಳು. ಸೆಲೆಬ್ರೇಷನ್ ಹೆಂಗಾಯ್ತು, ಪಾಸ್ ಮಾಡ್ಸಿದ್ದು ಅಂತ ನಾನು ಸ್ವಲ್ಪ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಅಂದ್ರೆ SLN ಏಜೆನ್ಸಿಗೆ ಸರಿಸುಮಾರು ಇವತ್ತು ನಾವೆಲ್ಲ ಎಲ್ಲಿದ್ದೀವಿ ಅಂತಂದ್ರೆ ಒಂದು ದೊಡ್ಡ ವಿಶೇಷವಾದ ರೆಸಾರ್ಟ್ ನಲ್ಲಿ ಇದೀವಿ. ಯಾಕಿದ್ದೀವಿ ಅಂತಂದ್ರೆ ಅದು ಯಾಕೆ ಅಂತಂದ್ರೆ ಅದು ಏಕ ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂತಂದ್ರೆ 20 ವರ್ಷಗಳ 2 ದಶಕಗಳ ಶತಮಾನೋತ್ಸವವನ್ನು ಆಚರಣೆ ಮಾಡೋದಕ್ಕೋಸ್ಕರ ಇಡೀ ತಂಡ ನಾವು ಬಂದಿದ್ದೀವಿ ಅಂದ್ರೆ ತಪ್ಪಾಗಲಾರದು. ಪ್ರತಿ ವರ್ಷವೂ ಸಹ ತನ್ನದೇ ಆದಂತ ವಿಶೇಷತೆಗಳನ್ನ ಹೊಂದಿರತಕ್ಕಂತ ಕಂಪನಿ ಯಾವ್ದಾದ್ರು ಇತ್ತು ಅಂದ್ರೆ ಅದು SLN ಕಂಪನಿ ಅಂತ ನಾನು ಎಲ್ಲೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸಿರ್ತಕ್ಕಂಥ ನೀವೆಲ್ಲ ಸ್ನೇಹಿತರು, ಕಾರ್ಯಕರ್ತರು, ಕಾರ್ಮಿಕರು ಇವೆಲ್ಲರೂ ಒಂದು ಕೈ ನಿಮ್ಗೆ ಜೋರಾದ ಚಪ್ಪಾಳೆ ಬರಲೇಬೇಕು. ಯಾಕಂತಂದ್ರೆ ನಾನ್ ಬೈಯೋದನ್ನ ಕೇಳಿಸ್ಕೊಂಡಿದೀನಿ, ಬರೀ ಸಂಸ್ಕೃತಾನೆ. ಆದ್ರೂ ಸಹ ಅದು ನಾವೆಲ್ಲ ಮಾಡ್ತಿರೋದು ನನ್ನ ಸಂಬಳ ಹೆಚ್ಚಿಗೆ ಆಗುತ್ತೆ, ನನ್ನ ಕುಟುಂಬ ಹೆಚ್ಚಾಗಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶನ ನಾವೆಲ್ಲ ಒಳಗೊಂಡಿದ್ದು ಪ್ರತಿಯೊಂದು ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆಗೆ ತಮ್ಮ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು, ಹೆಂಡನ್ ಮನೇಲಿ ಬಿಟ್ಟು ತನ್ನ ಸ್ವಂತ ಕೆಲ್ಸಕ್ಕೆ ಯಾವ ರೀತಿ ಹೋಗ್ಬೇಕು ಅಂತ ಒಬ್ಬ ವ್ಯಕ್ತಿ ಅನ್ಕೋತಾನೋ ಆ ರೀತಿ ಈ ಕಂಪ್ನಿಗೋಸ್ಕರ ತಾವು ಜೀವನನ ಕೈತಾ ಇದ್ದೀರಾ ಅಂದ್ರೆ ತಪ್ಪಾಗ್ಲಾರ್ದು. ಅದೇ ರೀತಿ ನಿಮ್ಮೆಲ್ಲರ ಶ್ರಮಕ್ಕೆ ತಕ್ಕಂತ ಯಜಮಾನ್ರು ನಿಮ್ಗೆ ಸಿಕ್ಕಿರ್ತಕ್ಕಂಥದ್ದು ನಿಮ್ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಕೇವಲ ಸಂಬಳ ಕೊಡೋದಕ್ಕೆ ಮಾತ್ರ ನಿಮಗೆ ಬಾಸ್ ಆಗಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದಾಗಿರ್ಬೋದು, ಪ್ರತಿಯೊಬ್ಬರಿಗೂ ಒಳ್ಳೆದನ್ನ ಬಯತಕ್ಕಂಥದ್ದಾಗಿರ್ಬೋದು, ಪ್ರತಿಯೊಬ್ರು ಚೆನ್ನಾಗಿರ್ಲಿ ಅಂತ ಅನ್ಕೊಳ್ತಕ್ಕಂಥ ಮನೋಭಾವ ಆಗಿರ್ಬೋದು, ಅದು ಯಾವ್ದಾದ್ರು ಕಂಪ್ನಿಗಳಲ್ಲಿ ಇರ್ತಕ್ಕಂಥ ನಾಯಕರುಗಳನ್ನ ಅಥವಾ MDಗಳನ್ನ ನಾನು ನೋಡಿದ್ದೀನಿ ಅಂತಂದ್ರೆ ಅದು SLN ಕಂಪ್ನಿ ಮಾಲೀಕರಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಬೆಂಬಲ, ನಿಮ್ಮೆಲ್ಲರ ಆತ್ಮತೃಪ್ತಿಯಾದಂತ ಕೆಲಸ ಇನ್ನು ಹೆಚ್ಚಾಗಿ ಕಂಪ್ನಿಗಿರ್ಲಿ. ಅವರು ಪ್ರತಿ ಸರಿ ಹೇಳ್ತಿರ್ತಾರೆ, ಯಾಕಣ ಇಷ್ಟು ಮಾಡ್ಕೊಂಡಿದ್ದೀರಾ, ಯಾಕಣ ನೋವು ಮಾಡ್ಕೊತಾ ಇದ್ದೀರಾ, ಆಗುತ್ತೆ ಬಿಡಿಯೋಣ ಅಂತ ಇದ್ರೆ ಏನಂತಾರೆ ಗೊತ್ತಾ, ನನಗ್ ಬರೋ ದುಡ್ಡು ಕಮ್ಮಿ ಆದ್ರೂ ಪರವಾಗಿಲ್ಲ, ಒಬ್ಬನು ಕಮ್ಮಿ ಮಾಡಿದ್ರೆ ಮಿಕ್ಕದವ್ರಿಗೆ ಇಷ್ಟು ಜನಕ್ಕೂ ಸ್ಯಾಲ್ರಿ ಕಮ್ಮಿ ಆಗುತ್ತೆ ಅನ್ನೋ ಚಿಂತೆ ಕಾಣೋ ನನಗೆ ₹100 ಕಮ್ಮಿ ಬರ್ಲಿ ಅಂತ ಹೇಳ್ತಾರಲ್ಲ, ಅದು ಅಲ್ವಾ ನಿಮ್ ದೊಡ್ಡ ನಿಮ್ಮ ಸಾಹೇಬ್ರು ದೊಡ್ಡ ಗುಣ ಅಂತ ಇದ್ರೆ. ಹಂಗೆ ಅದೇ ರೀತಿ ಎಲ್ಲ ಮಹಾಲಕ್ಷ್ಮಿಯರು ಹಿಂದೆ ನಿಂತಿದ್ದಾರೆ. ಯಾವ್ದೇ ಒಂದು ಕಂಪ್ನಿ ಆಗ್ಲಿ ಮನೆ ಆಗ್ಲಿ ಬೆಳಗ್ಬೇಕು ಅಂದ್ರೆ ಮಹಾಲಕ್ಷ್ಮಿ ಅವರು ಮನಸ್ಪೂರ್ವಕ ಕೆಲಸ ಮಾಡ್ಬೇಕು ಅಂತ ಅವರು ಇನ್ನ ಹೆಚ್ಚಾಗಿ ತಮ್ಮ ಸೇವೆನ ಈ ಕಂಪ್ನಿಗೆ ನೀಡಲಿ. ಈ ಕಂಪ್ನಿ ಇನ್ನ 20 ವರ್ಷಕ್ಕೆ ಫಾರಿನಲ್ಲಿ ಹೋಗಿ ಈ ತರ ಸೆಲೆಬ್ರೇಷನ್ ಮಾಡ್ತಕ್ಕಂತ ಶಕ್ತಿನ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ನಾನು ಬಯಸ್ತೀನಿ.
ಹಂಗೆ ಆ ಫಾರಿನಲ್ಲಿ ಹೋಗ್ಬೇಕಾದ್ರೆ ನನಗೆ ಟಿಕೆಟ್ ಇರ್ಲಿ ಅಂತ ಕೇಳ್ಕೊಟ್ಟಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.